ಎಸ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಹುಚ್ಚ ರೀಲ್ಸ್ ಗೀಳಿಗೆ ಸಾಕಷ್ಟು ಮುಗ್ಧ ಜೀವಗಳು ಬಲಿಯಾಗ್ತಾ ಇರೋದು ಈಗೆಲ್ಲೆಡೆ ವೈರಲ್ ಆಗ್ತಾ ಇದೆ. ಎಷ್ಟೋ ಜನ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಅಥವಾ ಫಾಲೋವರ್ಸ್ನ ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲದೆ ತಾವು ಫೇಮಸ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನಾ ರೀತಿಯಾದ ಕಂಟೆಂಟ್ ಅನ್ನ ಮಾಡ್ತಾ ಇರ್ತಾರೆ. ಮಾಡ್ಲಿ, ಫೈನ್. ಆದ್ರೆ ನೀವು ಮಾಡ್ತಕ್ಕಂತಹ ಕಂಟೆಂಟ್ ಇಂದ ಬೇರೆಯವರ ಜೀವವನ್ನ ತೆಗೆಯುವಂತ ಕಂಟೆಂಟ್ ಅನ್ನ ದಯವಿಟ್ಟು ಮಾಡಬೇಡಿ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನವರಿ 18ರಂದು ಕೇರಳದಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆನ್ಸ್. ಈಗ ಕೇರಳದಲ್ಲಿ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ, ಪುರುಷರು ಬಸ್ ನಲ್ಲಿ ಪ್ರಯಾಣ ಮಾಡುವಾಗ ಒಂದು ಹೆಣ್ಮಕ್ಳ ಪಕ್ಕ ನಿಂತ್ಕೊಳ್ಬೇಕು ಅಂದ್ರೆ ಭಯ ಪಡ್ತಾ ಇದಾರೆ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಕಾರಣ ಶಿಂಜಿತಾ ಅನ್ನೋ ಒಬ್ಬ ಮಹಿಳೆ. ಆಕೆ ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ. ಆಕೆಗೆ ರೀಲ್ಸ್ ಹುಚ್ಚು ಜಾಸ್ತಿ ಇರುತ್ತೆ. ಏನೇ ಮಾಡಿದ್ರು ಆಕೆಗೆ ಫಾಲೋವರ್ಸ್, ಲೈಕ್ಸ್ ಬರ್ತಾ ಇರೋದಿಲ್ಲ. ಇದೇ ವಿಚಾರವನ್ನ ಇಟ್ಕೊಂಡು ಆಕೆ ಏನ್ ಮಾಡ್ತಾಳೆ, ಸ್ಪೆಷಲ್ ಆಗಿ ಏನಾದ್ರೂ ಮಾಡಿದ್ರೆ ವೈರಲ್ ಆಗ್ಬೋದಲ್ಲ ಅನ್ನೋ ಕಾರಣಕ್ಕೆ ರಶ್ ಇರುವಂತಹ ಬಸ್, ಅಷ್ಟೊಂದೇನೂ ರಶ್ ಇರ್ಲಿಲ್ಲ ಬಿಡಿ, ಈಗ ವಿಡಿಯೋ ನೋಡ್ತಾ ಇರ್ಬೋದು ನೀವು, ಅಷ್ಟೊಂದೇನೂ ರಶ್ ಇಲ್ಲ ಈ ಬಸ್ ಅಲ್ಲಿ. ಅದೇ ಒಂದು ಬಸ್ ನಲ್ಲಿ ಕೇರಳದ ಗೋವಿಂದಪುರದ ದೀಪಕ್ ಅನ್ನೋರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅದೇ ದೀಪಕ್ ಮಾಡಿರುವಂತಹ ಒಂದು ಒಳ್ಳೆಯ ಕೆಲಸ ಏನ್ ಗೊತ್ತಾ, ಒಬ್ರು ಹಂಚ್ಕೊಂಡಿದ್ದಾರೆ. ಒಬ್ರು ಲೇಡಿ ಆ ಬಸ್ ನಲ್ಲಿ ಪೀರಿಯಡ್ಸ್ ಆಗಿದ್ದಾಗ ಅವ್ರಿಗೆ ಪ್ಯಾಡ್ ಅನ್ನ ತಂದ್ಕೊಟ್ಟಿರ್ತಾರೆ ಬಸ್ ಸ್ಟಾಪ್ ಇಂದ. ಇಂತ ಒಳ್ಳೆ ಕೆಲಸ ಮಾಡುವಂತಹ ವ್ಯಕ್ತಿ ಕೆಟ್ಟ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಹೇಗ್ ಸಾಧ್ಯ? ಕೆಟ್ಟ ಕೆಲಸ ಅನ್ನೋದನ್ನ ನಾನು ನಿಮ್ಗೆ ಬಿಡಿಸಿ ಹೇಳ್ತೀನಿ. ಈ ಶಂಜಿತಾ ಅನ್ನೋ ಲೇಡಿ ಏನ್ ಮಾಡ್ತಾಳೆ, ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ತಾನು ಬೇಗ ಫೇಮಸ್ ಆಗ್ಬೇಕು, ವಿಡಿಯೋ ವೈರಲ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನನ್ಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ದಾನೆ ಈ ವ್ಯಕ್ತಿ ಅಂತ ವಿಡಿಯೋವನ್ನ ಮಾಡ್ತಾಳೆ. ಆದ್ರೆ ಆ ವಿಡಿಯೋವನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ಆತ ಯಾವುದೇ ಕಾರಣಕ್ಕೂ ಆಕೆಯನ್ನ ಟಚ್ ಮಾಡೋದಿಲ್ಲ. ಈಕೆ ಬೇಕು ಅಂತ ವಿಡಿಯೋ ಮಾಡ್ಕೊಂಡು ಆತನ ಕೈ ಹತ್ರ ಈಗ ಟಚ್ ಮಾಡ್ತಾ ಇರ್ತಾಳೆ ತನ್ನ ಚೆಸ್ಟ್ ಅನ್ನ. ಆದ್ರೆ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಬಹುದು, ಇಲ್ಲಿ ದೀಪಕ್ ಯಾವುದೇ ರೀತಿಯಾದ ತಪ್ಪಿರೋದಿಲ್ಲ. ಈಕೆ ಫೇಮಸ್ ಆಗ್ಲಿಕ್ಕೋಸ್ಕರ, ಫಾಲೋವರ್ಸ್ ತಗೊಳ್ಳಿಕ್ಕೋಸ್ಕರ ಈ ತರ ಒಂದು ಕಂಟೆಂಟ್ ಹಾಕಿದ್ರೆ ಬೇಗ ವೈರಲ್ ಆಗ್ಬೋದು ಅನ್ನೋ ಆಸೆಯಿಂದ ಈ ಒಂದು ವಿಡಿಯೋವನ್ನ ಮಾಡ್ತಾಳೆ. ಅದೇ ವಿಡಿಯೋ 24 ಗಂಟೆಯಲ್ಲಿ ಸಾಕಷ್ಟು ವ್ಯೂಸ್ ಅನ್ನ ತೆಗೆದುಕೊಳ್ಳುತ್ತೆ, ಸಾಕಷ್ಟು ಲೈಕ್ಸ್ ಅನ್ನ ತೆಗೆದುಕೊಳ್ಳುತ್ತೆ. ಹಾಗೆ ನಾನಾ ರೀತಿಯಾದ ಕಾಮೆಂಟ್ಸ್ ಬರುತ್ತೆ ದೀಪಕ್ ಬಗ್ಗೆ ಕೆಟ್ಟದಾಗಿ. ಆದ್ರೆ ಕೆಲವರು ಹಾಕಿದಂತ ಕಾಮೆಂಟ್ ದೀಪಕ್ ಮನಸ್ಥಿತಿಯನ್ನ ಸಾಕಷ್ಟು ಕುಗ್ಸುತ್ತೆ. ಏನೋ ತಪ್ಪು ಮಾಡದಲ್ಲಿರುವಂತಹ ದೀಪಕ್, 48 ವರ್ಷದ ದೀಪಕ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ನಾವು ಮಾಡ್ತಕ್ಕಂತಹ ರೀಲ್ಸ್ ಕಂಟೆಂಟ್ ಅಥವಾ ವೈರಲ್ ಆಗ್ಬೇಕು, ನಾವು ಫೇಮಸ್ ಆಗ್ಬೇಕು ಅಂತ ಮತ್ತೊಬ್ರು ಜೀವವನ್ನ ತೆಗೆಯೋದು ಯಾವ ರೀತಿ ಸರಿ? ನೀವು ರೀಲ್ಸ್ ಅನ್ನ ಮಾಡಿ, ಕಂಟೆಂಟ್ ಅನ್ನ ಮಾಡಿ, ಒಳ್ಳೆ ರೀತಿಯಾಗಿ ಮಾಡಿ. ಎಷ್ಟೋ ಕಂಟೆಂಟ್ಗಳಿದೆ. ಎಷ್ಟೋ ಜನ ಮಾರ್ಕೆಟ್ ನಲ್ಲಿ ಮೂಟೆ ಹೊತ್ತು ತಮ್ಮ ಮಕ್ಕಳನ್ನ ಸಾಕ್ತಾ ಇದ್ದಾರೆ, ಫ್ಯಾಮಿಲಿಯನ್ನ ಸಾಕ್ತಾ ಇದ್ದಾರೆ. ಅಂತವ್ರನ್ನ ಹೋಗಿ ಮಾತಾಡಿಸಿ, ನಿಮ್ಮ ಜೀವನದ ಚರಿತ್ರೆ ಏನು, ನಿಮ್ಮ ಜೀವನದ ಕಥೆ ಏನು ಅಂತ ಕೇಳಿ. ಅಷ್ಟೇ ಯಾಕೆ, ಎಷ್ಟೋ ರೋಡ್ ಸೈಡ್ ಅಲ್ಲಿ ಪಾಪ ಫುಟ್ಪಾತ್ ಅಲ್ಲಿ ಹೊಟ್ಟೆಗೂಟ ಇಲ್ಲದೆ ವಯಸ್ಸಾದಂತ ತಂದೆ ತಾಯಿಗಳು ಬಿದ್ದು ಒದ್ದಾಡ್ತಾ ಇದಾರೆ, ನರಳಾಡ್ತಾ ಇದಾರೆ, ಕಾಲು ಕೈ ಕಳ್ಕೊಂಡಿರ್ತಾರೆ. ಮಕ್ಕಳು ಯೌವನಸ್ಥಾಗಿ ಬರ್ತಿದ್ದಂಗೆ ಅವ್ರನ್ನ ಹೊರಗಡೆ ಹಾಕಿರ್ತಾರೆ. ಅಂತವ್ರು ಭಿಕ್ಷೆ ಬೇಡ್ಕೊಂಡ್ ಬದುಕ್ತಿದ್ದಾರೆ, ವಯಸ್ಸಾಗಿರೋ ಅಂತ ವೃದ್ಧರು. ಅಂತವ್ರನ್ನ ಹೋಗಿ ಮಾತಾಡಿಸಿ, ಅವರ ಜೀವನ ಚರಿತ್ರೆ ಏನು ಅಂತ ತಿಳ್ಕೊಡಿ, ಅಂತವ್ರಿಗೆ ಸಹಾಯ ಮಾಡಿ. ಅಂತ ಕಂಟೆಂಟ್ಗಳನ್ನ ಹಾಕಿ, ಅಂತ ಕಂಟೆಂಟ್ಗಳನ್ನ ಹಾಕಿದಾಗ ಎಷ್ಟೋ ವೃದ್ಧಾಶ್ರಮಗಳಿದೆ, ಅನಾಥಾಶ್ರಮಗಳಿದೆ, ಉಚಿತವಾಗಿ ಸೇವೆ ಮಾಡ್ತಕ್ಕಂಥ ಫೌಂಡೇಶನ್ಸ್ ಇದೆ, ಟ್ರಸ್ಟ್ಗಳಿದೆ. ಅಂತವ್ರು ನೋಡಿ ಅಂತವ್ರನ್ನ ಕರ್ಕೊಂಡೋಗಿ ಒಂದು ಜೀವನ ಬದುಕನ್ನ ಕೊಡ್ತಾರೆ. ಅದು ಬಿಟ್ಟು ಈ ಶಂಜಿತಾ ಅನ್ನೋ ಮಹಿಳೆ ಮಾಡಿರೋ ಅಂತ ಒಂದು ರೀಲ್ಸ್, ಕೆಟ್ಟ ರೀಲ್ಸ್, ಈಕೆ ಕೆಟ್ಟ ಮನಸ್ಥಿತಿಯಿಂದ ಒಂದು ಮುಗ್ಧ ಜೀವ ಬಲಿಯಾಗಿದೆ. ಆ ಮನೆಯ ಪರಿಸ್ಥಿತಿ ಹೇಗಿದೆ, ಆತನ ತಂದೆ ತಾಯಿ ಹೇಗೆ ಗೋಳಾಡ್ತಿದ್ದಾರೆ, ತಮ್ಮ, ತಂಗಿ, ಅಕ್ಕ, ಹೆಂಡತಿ, ಮಕ್ಕಳು, ಅವ್ರಿಗೊಂದು ಫ್ಯಾಮಿಲಿ ಇದೆ ಅನ್ನೋದು ಯಾಕೆ ಯೋಚನೆ ಮಾಡಲ್ಲ? ಇದು ಶಂಜಿತಾ ಅನ್ನೋ ಮಹಿಳೆ ಮಾತ್ರ ಅಲ್ಲ, ಎಷ್ಟೋ ಜನ ಇದೇ ತರ ಮಾಡ್ತಿದ್ದೀರಾ. ಮಾಡಿ, ಬೇಡ ಅನ್ನೋದಿಲ್ಲ. ಆದ್ರೆ ನೀವು ಮಾಡ್ತಕ್ಕಂಥ ರೀಲ್, ನೀವು ಮಾಡ್ತಕ್ಕಂಥ ಕಂಟೆಂಟು ಬೇರೆಯವರ ಜೀವಕ್ಕೆ ಗೊತ್ತಾಗಬಾರ್ದು. ಇಲ್ಲಿ ದೀಪಕ್ದು ಯಾವುದೇ ರೀತಿಯಾದ ತಪ್ಪಿರ್ಲಿಲ್ಲ. ಆ ಒಂದು ವಿಡಿಯೋವನ್ನ ಅಬ್ಸರ್ವ್ ಮಾಡಿ, ಈಕೆ ಬೇಕು ಅಂತ ಆತನ ಹತ್ರ ಹೋಗಿ ಆಕೆ ಟಚ್ ಮಾಡಿಕೊಂಡು ಇವನು ಲೈಂಗಿಕ ಕಿರುಕುಳ ಕೊಟ್ಟ ಅನ್ನೋ ಸುಳ್ಳು ಆಪಾದನೆ ಮಾಡಿ, ಆರೋಪ ಮಾಡಿ ಆ ವಿಡಿಯೋವನ್ನ ಹರಿಬಿಟ್ಟಾಗ ಆತ ಆ ವಿಡಿಯೋವನ್ನ ನೋಡಿ ತನ್ನ ಬಗ್ಗೆ ಒಂದು ರೀತಿಯಾಗಿ ಎಲ್ಲಾ ಕಡೆ ಮರ್ಯಾದೆ ಹೋಯ್ತು ಅಂತ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡ. ಒಂದ್ಸತಿ ಹೋದ ಜೀವ ವಾಪಸ್ ಬರುತ್ತಾ? ನಂತರ ಈಕೆ ತಲೆ ಮರೆಸ್ಕೊಳ್ತಾಳೆ. ಆದ್ರೂ ಕೂಡ ಕೇರಳ ಪೊಲೀಸರು ಆಕೆನ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಾಗ ಆಕೆಯನ್ನ ತನಿಖೆ ಮಾಡಿದಾಗ ಒಂದು ವಿಚಾರವನ್ನ ಹೇಳ್ತಾಳೆ, ಬೆಳಕಿಗೆ ಬರುತ್ತೆ ಆ ಒಂದು ವಿಚಾರ. ಇಲ್ಲ, ಆತ ಸ್ಟಾರ್ಟಿಂಗು ನನ್ಗೆ ಲೈಂಗಿಕ ಕಿರುಕುಳ ಕೊಟ್ಟ, ಹಿಂಗೆಲ್ಲ ಟಚ್ ಮಾಡ್ದ, ಆಗ ನಾನು ಮೊಬೈಲ್ ಆನ್ ಮಾಡಿರ್ಲಿಲ್ಲ, ಆಮೇಲೆ ನಾನು ಮೊಬೈಲ್ ಆನ್ ಮಾಡಿ ವಿಡಿಯೋ ಮಾಡಿದೆ ಅಂತ ಹೇಳ್ತಾಳೆ.
ಮತ್ತೊಮ್ಮೆ ಆಕೆಯನ್ನ ಗದರಿಸಿ ವಿಚಾರಣೆ ಮಾಡಿದಾಗ ಹೇಳ್ತಾಳೆ, ಇಲ್ಲ ನಂದೇ ತಪ್ಪು, ನಾನ್ ಮಾಡಿದ ತಪ್ಪಾಯ್ತು. ತಾಯಿ ನೀನು ತಪ್ಪು ಕೇಳ್ದೆ ಕಣವ, ನಮ್ಮವ್ವ ತಾಯಿ, ಆದ್ರೆ ಓದಂತ ಜೀವ ವಾಪಸ್ ಬರುತ್ತೆ. ಫಸ್ಟ್ ಅದನ್ನ ಯೋಚನೆ ಮಾಡು. ನಿನಗೆ ಹೇಗೆ ಫ್ಯಾಮಿಲಿ ಇದೆ, ನಿನ್ನ ಫ್ಯಾಮಿಲಿ ಹೇಗೆ ನಿನ್ನನ್ನು ನಂಬ್ಕೊಂಡಿರುತ್ತೆ, ಅದೇ ರೀತಿ ದೀಪಕ್ಕೂ ಒಂದು ಫ್ಯಾಮಿಲಿ ಇತ್ತು, ಆತನನ್ನ ನಂಬಿ ಆ ಒಂದು ಕುಟುಂಬ ಜೀವಿಸ್ತಾ ಇತ್ತು. ಈಗ ಆ ಕುಟುಂಬಕ್ಕೆ ಆಧಾರ ಯಾರು? ನೀನ್ ಬಂದು ನೋಡ್ಕೊಳ್ತೀಯಾ? ಇಲ್ಲ. ದಯವಿಟ್ಟು ಎಲ್ರಿಗೂ ಹೇಳೋದು ಒಂದೇ ಮಾತು, ರೀಲ್ಸ್ ಮಾಡುವಂತ ಹುಚ್ಚು ಎಲ್ರಿಗೂ ಇದೆ. ಸೋಷಿಯಲ್ ಮೀಡಿಯಾ ಹೇಗೆ ಅಂದ್ರೆ, ಇವತ್ತು ರಾತ್ರಿ ಒಂದು ವಿಡಿಯೋ ಹಾಕಿದ್ರೆ ನಾಳೆ ಬೆಳಗ್ಗೆ ಫೇಮಸ್ ಆಗಿ ಲಕ್ಸುರಿ ಲೈಫ್ ನ ನೋಡೋ ಅಂತಹ ಒಂದು ಪರಿಸ್ಥಿತಿ, ಒಂದು ಜೀವನ ಕೂಡ ನಿಮಗೆ ಸಿಗುತ್ತೆ. ಆದ್ರೆ ನಿಮ್ಮಿಂದ ಬೇರೆಯವ್ರ ಜೀವನ ಹೋಗ್ಬಾರ್ದು ಅನ್ನೋದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ.